ಮಗಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅಂತ ಇಲ್ಲೊಬ್ಬ ಭೂಪ ತಾಯಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಮಗಳನ್ನ ಮದುವೆ ಮಾಡಿಕೊಡು ಅಂತ ಪೀಡಿಸ್ತಾ ಇದ್ದಂತೆ ಆಕೆ ಒಪ್ಪಿರಲಿಲ್ಲ. ಕೊನೆಗೆ ಆಕೆಗೆ ಬೆಂಕಿ ಹಚ್ಚಿದ. ಮಗಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅಂತ ತಾಯಿಗೆ ಬೆಂಕಿ. ಬೆಂಗಳೂರಿನ ಬಸವೇಶ್ವರದ ನಗರದಲ್ಲಿ ನಡೆದಿರೋ ಘಟನೆ. ಮುತ್ತು ಎಂಬಾತ ಗೀತಾ ಎಂಬಾಕೆಗೆ ಬೆಂಕಿ ಇಟ್ಟಿದ್ದಾನಂತೆ. ಅಂದರೆ ತಾಯಿ ಮಗಳ ಜೊತೆ ಮೊದಲಿಂದನೂ ಈತ ತುಂಬ ಸಲುಗೆಯಿಂದ ಇದ್ದ. 19 ವರ್ಷದ ಮಗಳು, ಅವಳನ್ನ ಮದುವೆ ಮಾಡಿಕೊಡು ಅಂತ ಮುತ್ತು ಕಾಟ ಕೊಡ್ತಾ ಇದ್ದಂತೆ. ಆದರೆ ಮದುವೆಗೆ ಗೀತಾ ಒಪ್ಪಿರಲಿಲ್ಲ. ಹಾಗಾಗಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಈಗ ಸುಟ್ಟ ಗಾಯಗಳೊಂದಿಗೆ ಪಾಪ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ಗೀತಾ. ಆರೋಪಿ ಮುತ್ತುಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮಗಳ ಮದುವೆ ಮಾಡಿಕೊಡ್ಲಿಲ್ಲ ಅಂತ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋ ಘಟನೆ. ಬಸವೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತಿನ ಬೆಳಗಿನ ಜಾವ ಸುಮಾರು 1 ಗಂಟೆಗೆ ಒಂದು ಘಟನೆ ನಡೆದಿದೆ. ಇದೇನೆಂದರೆ ತಾಯಿ ಮತ್ತು ಮಗಳು, ತಾಯಿದು ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಇಬ್ಬರು ಕೂಡ ತಾಯಿಗೆ ಗಂಡ ಇಲ್ಲ. ತಾಯಿ ಮತ್ತು ಮಗಳದು ಇನ್ನೂ ಜಸ್ಟ್ 19 ಇಯರ್ಸ್ ಓಲ್ಡ್, 19 ವರ್ಷ. ಇಬ್ಬರು ಕೂಡ ಒಂದು ಮನೇಲಿ ಇದ್ದಾರೆ ಇಲ್ಲ ಮಂಜುನಾಥ್ ನಗರದಲ್ಲಿ, ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ತಾಯಿದು ಒಂದು ಪ್ರಾವಿಷನ್ ಸ್ಟೋರ್ಸ್ ಇದೆ. ಮತ್ತು ಇವರಿಬ್ಬರಿಗೂ ಅಂದರೆ ತಾಯಿಗೆ ಒಬ್ಬ ಪರಿಚಯ ಆಗ್ತಾನೆ. ಈಗ ಮಗಳನ್ನ ಮದುವೆ ಮಾಡಿಕೊಡ್ಲಿಕ್ಕೆ ನಿರಾಕರಿಸಿದಂಥ ಕಾರಣಕ್ಕೆ ತಾಯಿಯನ್ನ ಬೆಂಕಿ ಹಾಕಿ ಸುಟ್ಟಿರುವಂಥ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂಥ ಬಸವೇಶ್ವರ ಕಾಲೋನಿಯಲ್ಲಿ ನಡೆದಿರುವಂಥದ್ದು. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಮಹಿಳೆಗೆ ಮಗಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ತಾಯಿ ಗೀತಾ ಮಗಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ನಿರಾಕರಿಸಿದಂಥ ಕಾರಣವನ್ನು ಇಟ್ಕೊಂಡು ಮುತ್ತು ಎಂಬಾತ ವ್ಯಕ್ತಿ ಆಕೆಗೆ ಬೆಂಕಿಯನ್ನು ಹಾಕಿರುವಂಥ ಘಟನೆ ನಡೆದಿರುವಂಥದ್ದು. ಆತ ಬೆಂಕಿಯನ್ನು ಹಾಕಿ ತಮಿಳುನಾಡು ಕಡೆ ಎಸ್ಕೇಪ್ ಆಗಿರುವ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು, ಘಟನೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲ ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತಿರುವಂಥದ್ದು. ಈ ಮುತ್ತು ಮತ್ತು ಗೀತಾ ಇಬ್ಬರೂ ಕೂಡ ಜೊತೆಗೆ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಕೆಯ ಮಗಳ ಮೇಲೆ ವ್ಯಾಮೋಹ ಬಂದು ಆಕೆಯನ್ನು ಮದುವೆ ಮಾಡಿಕೊಡ್ಲಿಕ್ಕೆ ನಿರಂತರವಾಗಿ ಟಾರ್ಚರನ್ನು ಕೊಡ್ತಿದ್ದ. ಆದರೆ ಮಗಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಗೀತಾ ಅವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಮುತ್ತುಗೆ ಮದುವೆ ಮಾಡಿಕೊಡ್ಲಿಕ್ಕೆ ನಿರಾಕರಿಸಿದ್ರು ಅನ್ನೋ ಒಂದೇ ಒಂದು ಗಿಡ್ಜನ್ನು ಇಟ್ಕೊಂಡು ಆ ಮಹಿಳೆಯ ಮೇಲೆ ಬೆಂಕಿ ಹಾಕಿರುವಂಥ ಪರಿಣಾಮ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂಥ ಗೀತಾ ಅವರನ್ನು ಆಸ್ಪತ್ರೆ ಸೇರಿಸಿದ್ರು. ಈಗ ಗೀತಾ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಅವರಿಗೆ ಬೆಂಕಿ ಹಾಕಿ ತಲೆಮರೆಸಿಕೊಂಡಿರುವಂಥ ಆರೋಪಿ ಮುತ್ತುಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.